ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡ್ತಾ ಇರ್ಬೋದು, ಈ ವ್ಲಾಗಲ್ಲಿ ನನ್ನ ಮಗಳು ದೇವ್ರಿಗೆ ಹೆಂಗೆ ನಮಸ್ಕಾರ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಅವಳು ಇತ್ತೀಚೆಗಂತೂ ತುಂಬಾ ಚೂಟಿ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ನನಗೆ ಆಶ್ಚರ್ಯ. ವರ್ಷದ ಮೇಲೆ 8 ತಿಂಗಳು ಆಗ್ತಿದೆ ಅವಳಿಗೆ ಇವಾಗ. ಇಷ್ಟೊಂದೆಲ್ಲ ನನ್ನ ಮಗಳು ಆ್ಯಕ್ಟಿವ್ ಆಗಿದ್ದಾಳ ಅಂತ ನನಗೆ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು. ಅಮ್ಮು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆ್ಯಕ್ಚುಲಿ ದೇವ್ರ ಮನೆ ಬಾಗಿಲು ತೆಗ್ದುಬಿಟ್ಟಿದ್ದೆ ಮರ್ತ್ಕೊಂಡು. ಹಾಗಾಗಿ ನಾನು ಏನೋ ಕೆಲಸ ಮಾಡ್ತಿದ್ದೆ. ಆ್ಯಕ್ಚುಲಿ ಇಲ್ಲಿ ದೇವ್ರ ಮನೇಲಿ ಪೇಂಟ್ ಏನೋ ಮಾಡಿಸ್ಬೇಕಾದ್ರೆ ಅವರು ಗಮ್ನೆಲ್ಲ ಚೆಲ್ದುಬಿಟ್ಟಿದ್ದಾರೆ. ಫುಲ್ಲು ದೇವ್ರ ಮನೆಯೆಲ್ಲ ಅಂಟಿಸ್ತಾ ಇತ್ತು. ಓಕೆನಾ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ದೇವ್ರ ಮನೆ ಸಾಮಾನೆಲ್ಲ ತೆಗ್ಯೋಣ ಅಂತ ಹೇಳಿ ನಾನು ಎಲ್ಲ ಡೋರ್ ಓಪನ್ ಮಾಡಿದ್ದೆ. ಅವಾಗ ನನ್ನ ಮಗಳೇನು ಮಾಡಿಬಿಟ್ಟಿದ್ದಾಳೆ, ಹೋಗಿ ಕಳಶ ಎಲ್ಲನೂ ಉಳಿಸ್ಬಿಟ್ಟು ಬಂದುಬಿಟ್ಟಿದ್ಲು. ಆ್ಯಂಡ್ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನೋಡ್ತಾ ಇರ್ಬೋದು, ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ದಂಗೆ ನಾನು ಉಪ್ಪಿನ ದೀಪನ ಹಚ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಒಂದು ಯಶಸ್ಸಿಗಾಗಿ ಮತ್ತು ನಮ್ಮಲ್ಲಿ ಏನಾದರೂ ಲೈಫಲ್ಲಿ ಅಂದರೆ ಈಗ ಆದಷ್ಟು ಬದಲಾವಣೆ ಆಗಿದೆ. ಇನ್ನಷ್ಟು ಮತ್ತಷ್ಟು ಬದಲಾವಣೆ ಆಗಲಿ, ಮತ್ತು ನಮ್ಮ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಿರಲಿ, ಮತ್ತು ನಾವು ಅಂದ್ಕೊಂಡಿರೋ ಕನಸೆಲ್ಲ ಈಡೇರಲಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನನಗೆ ಮನಸ್ಸಿಗೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದ್ದು. ಓಕೆನಾ, ಉಪ್ಪಿನ ದೀಪ ಹಚ್ಚಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂತ ಹೇಳಿ, ಮತ್ತು ನಮ್ಮ ಕನಸುಗಳು ಆದಷ್ಟು ದೊಡ್ಡದಾಗಿದೆ, ಆದಷ್ಟು ಬೇಗ ಅದೆಲ್ಲ ಒಂದೊಂದಾಗಿ ನೆರವೇರಲಿ ಅಂತ ಹೇಳಿ ನಾನು ನನ್ನ ಮನಸ್ಸಲ್ಲಿ ಕೇಳಿಕೊಂಡು ಉಪ್ಪಿನ ದೀಪ ಹಚ್ಚೋದಕ್ಕೆ ಶುರು ಮಾಡಿದ್ದೀನಿ. 9 ಶುಕ್ರವಾರ ಹಚ್ಚಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಮಾಡ್ತೀನಿ 9 ಶುಕ್ರವಾರ. ಆ್ಯಂಡ್ ನಮ್ಮ ಆಸೆಗಳು ನೋಡೋಣ. ಅಂದರೆ ನಾವು ಪ್ರಯತ್ನ ಪಡದೆ ಯಾವುದೂ ಆಗೋದಿಲ್ಲ. ಸೊ ನಮ್ಮ ಪ್ರಯತ್ನ ಪಟ್ಟಿದ್ದಕ್ಕೆ ದೇವ್ರ ಕಡೆಯಿಂದ ಪ್ರತಿಫಲ ಸಿಗಬೇಕು ಅನ್ನೋದಷ್ಟೇ. ಆ್ಯಂಡ್ ನೋಡ್ತಾ ಇರ್ಬೋದು, ಉಪ್ಪಿನ ದೀಪ ಹೇಗೆ ಹಚ್ಚೋದು ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ 3 ದೀಪ ತೊಗೊಂಡಿದ್ದೀನಿ. ಒಂದು ದೊಡ್ಡದು, 2 ಬಂದು ಚಿಕ್ಕ ದೀಪ. ಅದಕ್ಕೆ ನಾನು ದೀಪನೆಲ್ಲ ತೊಳೆದಿಟ್ಕೊಂಡು ನಾನು ಈ ರೀತಿ ಅರಿಶಿನ ಹಾಲಲ್ಲಾದರೂ ಕಲಿಸ್ಕೊಬೋದು ಅಥವಾ ನೀರಲ್ಲಾದರೂ ಕಲಿಸ್ಕೊಬೋದು. ನಾನು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ದೀಪಕ್ಕೆಲ್ಲ ಅರಿಶಿನ ಹಚ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅರಿಶಿನ ಹಾಕೋದ್ರಿಂದನೇ ಒಂದು ಕಳೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅದಕ್ಕೆ ನಾನು ಅರಿಶಿನ ಕುಂಕುಮನ ಇಟ್ಕೊಳ್ತಿದ್ದೆ. ಓಕೆನಾ. ನಾನು ಕೇಳ್ಕೊಳ್ಳೋದಷ್ಟೇ, ಅಂದರೆ ನಮ್ಮ ಕಡೆಯಿಂದನೂ ಕಷ್ಟ ಅನ್ನೋದು ಪಡಬೇಕು, ಮತ್ತು ಯಶಸ್ಸು ಏನಿದ್ರು ದೇವರಿಗೆ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂತ ನನ್ನ ಒಂದಿದು. ಇವತ್ತು ಯಾರೆಲ್ಲ ನಮ್ಮನ್ನ ಹೀಯಾಳಿಸಿದ್ದಾರೆ, ಯಾರೆಲ್ಲ ನನ್ನ ಗಂಡನ ಹೀಯಾಳಿಸಿ ನಮ್ಮನ್ನ ಕುಗ್ಗೋ ಹಂಗೆ ಮಾಡಿದ್ದಾರೆ, ಮನೆಯಿಂದ ಆಚೆ ಹಾಕಿದ್ದಾರೆ, ನಮ್ಮ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಮಾತಾಡಿದ್ದಾರೆ, ಭಗವಂತ ಅವ್ರನ್ನೆಲ್ಲ ನೋಡ್ಕೊಳ್ಳಿ ಅಂತ ಕೇಳಿಕೊಂಡು ನಾನು, ಮತ್ತು ನಮ್ಮನ್ನ ಯಾರು ಈ ದುಡ್ಡಿನಿಂದಾಗಿರ್ಬೋದು, ಒಡವೆಯಿಂದಾಗಿರ್ಬೋದು ತುಂಬಾ ನಮ್ಮ ಲೈಫಲ್ಲಿ ನಾನು ಮದುವೆ ಆಗಿ 2 ವರ್ಷ ಈ ಒಂದು ಸೆಪ್ಟೆಂಬರ್ ಬಂದರೆ 3 ಕಂಪ್ಲೀಟ್ ಆಗಿ 4 ಇಯರ್ಸ್ ಬೀಳುತ್ತೆ. ಇಷ್ಟರಲ್ಲಿ ನನ್ನ ಲೈಫಲ್ಲಿ ನಾನು ನನ್ನ ಗಂಡನ ಮನೆ ಕಡೆಯವರಿಂದ ಅನುಭವಿಸಿರೋದು ಅಷ್ಟಿಷ್ಟಲ್ಲ, ಆ್ಯಕ್ಚುಲಿ ತುಂಬಾ ಕಲ್ತಿದ್ದೀನಿ. ಸೊ ಅದಕ್ಕೆಲ್ಲ ಒಂದು ಪ್ರತಿಫಲ ದೇವ್ರು ತೋರಿಸ್ಲಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದು ಯಾವ ರೀತಿಲಿ ಭಗವಂತ ತೋರಿಸ್ತಾನೆ ಅನ್ನೋದು ಭಗವಂತನೂ ಗೊತ್ತಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಉಪ್ಪಿನ ದೀಪ ಹಚ್ಚೋದಕ್ಕೆ ನಾನು ರಾತ್ರಿನೇ ಎಲ್ಲ ನೈಟ್ ದೇವ್ರ ಫೋಟೋಗೆ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಆ ಒಂದು ದೇವ್ರ ಮನೆ ರೆಡಿ ಮಾಡಿದಾಗ ನೋಡೋದಿದೆಯಲ್ಲ, ಅದೇ ಒಂದು ಕಣ್ಣು ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ಮೇಲೆ ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಟಿದ್ದೆ, ಇದ್ಕಿದ ಬೇಳೆ ಸಾರು. ಅದು ನೈಟ್ಗೂ ಕೂಡ ಹಾಗೆ ಇತ್ತು. ನಮ್ಮ ಮನೆಯವ್ರು ಬಂದು ಬೋಂಡ ಹಾಕ್ಕೊಂಡಿದ್ರು. ಸೊ ಬೆಳಗ್ಗೆಗೂ ಕೂಡ ಇನ್ನೇನು ಸಾಂಬಾರು ಆಯ್ತಲ್ಲ ಅಂತ ಹೇಳಿ ಅದಕ್ಕೆ ನಾನು ನನ್ನ ಮಗಳಿಗೆ ಇಡ್ಲಿ ತೊಗೊಟ್ಟಿದ್ದೆ. ಅವಳಿಗೆ ಇಡ್ಲಿ ತೊಗೊಟ್ಬಿಟ್ಟು ನಾನು ಅದೇ ಸಾಂಬಾರಿಗೆ ರೈಸ್ ಮಾಡಿದ್ದೆ. ನೆಕ್ಸ್ಟು ಬೆಳಗ್ಗೆ ಎದ್ದು ನಾನು ದೀಪ ಎಲ್ಲ ಹಚ್ಚು ಆ್ಯಸ್ ಇಟ್ ಈಸ್ ನಮ್ಮದು ಏನು ಡೈಲಿ ವರ್ಕ್ ಇದೆ, ವರ್ಕ್ಗೆ ನಾನು ಹೋದೆ. ಆ್ಯಂಡ್ ನನ್ನ ಒಂದು ಆಸೆ ಮೊದಲನೇ ವಾರದ್ದು ಈಡೇರ್ತು ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಉಪ್ಪಿನ ದೀಪ ಹಚ್ಚಬೇಕು. ನಾನು ನನ್ನ ಮನಸ್ಸಲ್ಲಿ ನನಗಾಗಿರೋ ನೋವಾಗಿರ್ಬೋದು, ನನ್ನಲ್ಲಿರೋ ಆಸೆ ಕನಸುಗಳನ್ನಾಗಿರ್ಬೋದು,
ಅದನ್ನೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಷ್ಟಪಟ್ಟು ನಾನು ಪಡ್ಕೊಳ್ಬೇಕು ಅಂತ ನಾನು ಮುಂದೆ ಬಂದಿದ್ದೀನಿ. ಅದಕ್ಕೆ ಪ್ರತಿಫಲ ಏನಿದ್ರೂ ದೇವ್ರ ಕಡೆಯಿಂದ ಸಿಗಬೇಕು ಅಷ್ಟೇ. ಆಲ್ಮೋಸ್ಟು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಯಾರು ನಿಮ್ಮನ್ನು ಅಂದರೆ ತುಂಬ ಕುಗ್ಗಿಸಿದ್ದಾರೆ, ನಿಮ್ಮ ಬಗ್ಗೆ ಹೀನಾಯವಾಗಿ ನಿಮ್ಮನ್ನ ಬೈದಿದ್ದಾರೆ, ಅಂದಿದ್ದಾರೆ, ಅವ್ರಿಗೆಲ್ಲ ನೀವು ನಿಮ್ಮ ಸಕ್ಸಸ್ ಮುಖಾಂತರನೇ ಆನ್ಸರ್ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ನಾನಂತೂ ಅದನ್ನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಬಲ್ಲೆ. ಆ್ಯಂಡ್ ಇದು ನೋಡ್ತಾ ಇರ್ಬೋದು, ನನ್ನ ಮಗಳಿಗೆ ABCD ಹೇಳ್ಕೊಡ್ತಾಯಿದ್ದೆ. ಆಲ್ಮೋಸ್ಟ್ ನಿಜವಾಗ್ಲೂ ಈ ಝೆಡ್ವರೆಗೂ ಹೇಳ್ತಾಳೆ ಓಕೆನಾ ನನ್ನ ಮಗಳು. ಬಟ್ ನಾನು ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಅವಳು ಬೇರೆ ಥರ ರಿಯಾಕ್ಟ್ ಮಾಡ್ತಾಯಿದ್ಲು. ಬಟ್ ಕ್ಯಾಮ್ರಾ ಆಫ್ ಮಾಡಿದಾಗ ನಾನು ಏನು ಹೇಳ್ಕೊಡ್ತೀನೋ ಅದೇ ಹೇಳ್ತಾಳೆ. ಸೀರಿಯಸ್ಲಿ ನಾನು ಇದನ್ನು ಸುಳ್ಳು ಹೇಳ್ತಿಲ್ಲ. ಬೇಕಾದ್ರೆ ನಾನು ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಿಮಗೆ ಹೇಳಿ ತೋರಿಸ್ತೀನಿ. ಅವಳು ಗೊತ್ತಿಲ್ದಂಗೆ ಕ್ಯಾಮ್ರಾ ಆನ್ ಮಾಡಿ. ಸೀರಿಯಸ್ಲಿ ಗೈಸ್, ಇಂದ ಝೆಡ್ವರೆಗೂ ನಾನು ಹೆಂಗೆ ಹೇಳ್ಕೊಡ್ತೀನಿ ಹಾಗೆ ಹೇಳ್ತಾಳೆ. ಯಾವುದೋ ಒಂದು ಮಿಡಲಲ್ಲಿ ಒಂದು ಹೇಳೋಕ್ಕೆ ಬರೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ನನ್ನ ಮಗಳು ಹೇಳ್ತಾಳೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 1 2 3 4 5ವರೆಗೂ ಹೇಳ್ತಾಳೆ. ಸೀರಿಯಸ್ಲಿ ನನ್ನ ಮಗಳು ನನಗೆ ನನ್ನ ಜೊತೆ ಇರೋದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಬೇರೆಯವ್ರ ಹತ್ರ ಬಿಟ್ಟು ನಮ್ಮನ್ನು ಕಂಡ್ರೇ ಆಗದೆ ಇರೋರು ಇನ್ನು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ಕಾರಣಕ್ಕೂ ನೋಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನಿವಾಗ ವರ್ಕ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಮಾಡೋ ಥರನೇ ಇರ್ಬೋದು. ಏಕೆಂದರೆ ಅದು ನಮ್ಗೆ ಅನ್ನ ಆಗ್ತಿದೆ, ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಸೊ ಹಾಗಾಗಿ ನನ್ನ ಮಗಳೂ ನೋಡ್ಕೊಂಡಂಗೆ ಆಗುತ್ತೆ, ಜೊತೇಲಿ ವರ್ಕ್ನೂ ಮಾಡ್ದಂಗೆ ಆಗುತ್ತೆ, ಜೊತೇಲಿ ನನ್ನ ಕನಸನ್ನ ಈಡೇರಿಸ್ಕೊಂಡಂಗೂ ಆಗುತ್ತೆ ಅಂತ ಹೇಳಿ ನಾನು ನನ್ನ ಮಗಳನ್ನ ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ಮುಂದೆನೂ ಅಷ್ಟೇ ನನ್ನ ಮಗಳನ್ನ ನಾನು ಯಾರ ಮನೆ ಬಾಗಿಲಿಗೂ ಕಳಿಸಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನಾನಿರೋವರೆಗೂ ನನ್ನ ಮಗಳನ್ನ ನಾನು ಯಾರ ಮನೆ ಬಾಗಿಲಿಗೂ ಕಳಿಸಲ್ಲ, ಯಾರ ಹತ್ರಕ್ಕೂ ಕಳಿಸಲ್ಲ. ಆ್ಯಂಡ್ ನೆಕ್ಸ್ಟು ವರ್ಕ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವತ್ತು ಬೇಬಿ ರೂಮಲ್ಲಿ ಒಂದು 4 ಮಕ್ಳದ್ದು ಒಂದೇ ದಿನ ಅಲ್ಲ, 1 ತಿಂಗಳಲ್ಲಿ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಅದನ್ನು ಮಂತ್ ಎಂಡಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು ಓಕೆನಾ. ಪ್ರತಿಯೊಂದು ಮಗುವಿನ ಬರ್ಡೇ ಕೂಡ ಮಂತ್ ಎಂಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಲ್ಲಿ ಕೇಕ್ ಆಗಿರ್ಬೋದು ಮತ್ತು ಮಂಚನೋ ಇನ್ನೊಂದು ಕೊಟ್ಟರು. ಸೊ ಈಸ್ಕೊಂಡು ಟೈಮ್ ಆಗೈತೆ ಅಂತ ಹೇಳಿಬಿಟ್ಟು ನಾನು ಕ್ಯಾಬ್ಗೆ ಬಂದು ಕೂತ್ಕೊಂಡೆ. ಸೊ ನೆಕ್ಸ್ಟು ಮನೆಗೆ ಬಂದಮೇಲೆ ನನಗೂ ನಮ್ಮ ಮನೆಯವ್ರಿಗಿಬ್ರಿಗೂ ಸೇಮ್ ಡೇಸ್ ಅಟ್ ಎ ಸೇಮ್ ಟೈಮಲ್ಲಿ ಸಬ್ಬಕ್ಕಿ ತಂದಿದ್ವಿ ಓಕೆನಾ. ಪಾಯಸ ತಿನ್ನಬೇಕು ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದು ನಾನು ಉಪ್ಪಿನ ದೀಪ ಹಚ್ಚೋ ಹಿಂದಿನ ದಿನದ ವ್ಲಾಗು. ನಮ್ಮ ಮನೆಯವ್ರು ನೀನು ಏನಾಯ್ತು ಹೋಗಿ ರೆಡಿ ಮಾಡ್ಕೋಗು ಅಂತ ಹೇಳಿ ನಮ್ಮ ಮನೆಯವರು ಪಾಯಸನ ಮಾಡ್ತಾಯಿದ್ರು. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಯಾವುದೇ ರೀತಿ ನೆಕ್ಸ್ಟು ನೈಟ್ ಯಾವುದೇ ರೀತಿ ಶೂಟ್ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆ ಆ್ಯಸ್ ಇಟ್ ಈಸ್ ನಾವು ವರ್ಕ್ಗೆ ಹೋದ್ವಿ. ನನ್ನ ಮಗಳು ಇವ್ರನ್ನಂತೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಯಾರ ಹತ್ರನೂ ಹೋಗದೆ ಇರೋಳು ಇವ್ರ ಹತ್ರ ಹೋಗ್ತಾರೆ. ಅಂದರೆ ಇವ್ರ ಹತ್ರನೇ ಅಂತ ಅಲ್ಲ, ಆಲ್ಮೋಸ್ಟ್ ನಮ್ಮ ಕ್ಯಾಬಲ್ಲಿರೋ ಎಲ್ಲರ ಹತ್ರನೂ ಹೋಗ್ತಾಳೆ ನನ್ನ ಮಗಳು. ಆ್ಯಕ್ಚುಲಿ ಏನು ಗೊತ್ತಾ, ಈ ಸಂಬಂಧಿಕರಿಗಿಂತ ನಮ್ಮ ಸ್ವಂತ ಇರ್ತಾರಲ್ಲ ಅವರಿಗಿಂತ ಈ ಗುರುತು ಪರಿಚಯ ಇಲ್ಲದೆ ಇರೋರು, ಹೊರಗಿನವರೇ ನಮ್ಮ ಸಂಬಂಧಿಕರಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ, ಮಾತಾಡಿಸ್ತಾರೆ. ಮತ್ತು ನನ್ನ ಮಗಳನ್ನ ಅವರಿಗಿಂತ ಹೆಚ್ಚಾಗಿ ನನ್ನ ಮಗಳನ್ನ ನೋಡ್ಕೊಳ್ತಾರೆ, ತಿನ್ನಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ನೈಟ್ ಬಂದು ಮನೆಯಲ್ಲಿ ಆ್ಯಕ್ಚುಲಿ ಕ್ಯಾಬಿಂದನೇ ಇಳ್ಕೊಬೋದಾಗಿತ್ತು. ಬಟ್ ಮನೇಲಿ ಸ್ವಲ್ಪ ನನ್ನ ಮಗಳದ್ದು ಬಟ್ಟೆ ವಾಶ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇ ನೈಟು ಬಟ್ಟೆ ಎಲ್ಲ ವಾಶ್ ಮಾಡಿ ನಾವು ನಮ್ಮ ಮನೆಗೆ ಹೋಗ್ತಿದ್ವಿ, ನಮ್ಮ ಅಜ್ಜಿ ಮನೆಗೆ. ಹೆಂಗಿದ್ರು ಸಂಡೇ ರಜೆ ಇತ್ತಲ್ಲ ಈ ವಾರ ಅಂತ ಹೇಳಿ ಎಂಜಾಯ್ ಮಾಡೋಣ ಹೋಗಿ. ವೀಕಲ್ಲಿ 1 ದಿನ ಆದರೂ ರಜೆ ಸಿಗುತ್ತೆ. ಪಾಪುನು ಅಲ್ಲಿ ಮೈಕ್ಳೆಲ್ಲ ಇರ್ತಾರೆ ಅಲ್ವಾ, ಅವ್ರ ಜೊತೆ ಆಟ ಆಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಊರಿಗೆ ಹೊರಟ್ವಿ. ಆ್ಯಂಡ್ ಇಲ್ಲಿ ನಮ್ಮೂರ ಹತ್ರ ಒಂದು ಮನೆಗಳನ್ನ ಕಟ್ಟಿದ್ದಾರೆ. ಅಲ್ಲಿ ನಾವು ಆ್ಯಕ್ಚುಲಿ ಲೀಸ್ ಕೇಳಿದ್ದಕ್ಕೆ ಲೀಸು ಕೊಡಲ್ಲ, ರೆಂಟಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ 10,000 ಹೇಳ್ತಿದ್ರು ರೆಂಟು. ಬಟ್ ನಾವು ರೆಂಟ್ ಅಷ್ಟು ಪೇ ಮಾಡೋಷ್ಟು ನಮ್ಮ ಕೈಲಿ ಆಗಲಿಲ್ಲ. ಸೊ ನೆಕ್ಸ್ಟು ನೋಡ್ತಾ ಇರ್ಬೋದು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ನನ್ನ ಮಗಳು ರೊಟ್ಟಿ ಇಸ್ಕೊಂಡು ತಿಂತಾಯಿದ್ಲು. ನೆಕ್ಸ್ಟ್ ಗೈಸ್ ಇದೇ ಕಂಟಿನ್ಯೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.